ನಿಮಗೆ ಗೊತ್ತಿದೆಯೇ, ಡಯಾಬಿಟೀಸ್, ಥೈರಾಯ್ಡ್ ಮತ್ತು ಬ್ಲಡ್ ಪ್ರೆಷರ್ದಂತಹ ರೋಗಗಳು ದೇಹವನ್ನಷ್ಟೇ ಅಲ್ಲ, ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತವೆ. ಮಧುಮೇಹದಲ್ಲಿ ಡಯಾಬಿಟಿಸ್ ಮೆಲ್ಲಿಟಸ್ ಶುಗರ್ ಮಟ್ಟ ಏರಿಳಿತವಾಗುವುದರಿಂದ ಮನೋಭಾವ ಬದಲಾವಣೆ, ಚಡಪಡಿಕೆ, ಆತಂಕ ಹಾಗೂ ಡಿಪ್ರೆಷನ್ ಕೂಡ ಉಂಟಾಗಬಹುದು. ನಿರಂತರವಾಗಿ ಶುಗರ್ ಪರೀಕ್ಷಿಸುವುದು ಮತ್ತು ಸಮಸ್ಯೆಗಳ ಭಯದಿಂದ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ. ಥೈರಾಯ್ಡ್ ರೋಗದಲ್ಲಿ ಥೈರಾಯ್ಡ್ ಕಡಿಮೆ ಇದ್ದರೆ ವ್ಯಕ್ತಿಗೆ ದಣಿವು, ದುಃಖ ಮತ್ತು ಆಲೋಚನೆ ನಿಧಾನವಾಗುವ ಅನುಭವವಾಗಬಹುದು. ಥೈರಾಯ್ಡ್ ಹೆಚ್ಚಿದ್ದರೆ ಆತಂಕ, ಅಶಾಂತಿ ಅಥವಾ ಪ್ಯಾನಿಕ್ ಅಟ್ಯಾಕ್ ಆಗಬಹುದು. ರಕ್ತದೊತ್ತಡದಲ್ಲಿ ಹೈಪರ್ ಟೆನ್ಷನ್, ನಿರಂತರ ಸ್ಟ್ರೆಸ್ ಮತ್ತು ಹೃದಯಾಘಾತ ಅಥವಾ ಸ್ಟ್ರೋಕ್ ಭಯದಿಂದ ನಿದ್ರೆಯ ಸಮಸ್ಯೆ ಹಾಗೂ ಆತಂಕ ಉಂಟಾಗಬಹುದು. ಸ್ಟ್ರೆಸ್ ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ಹೆಚ್ಚಿದ ರಕ್ತದೊತ್ತಡ ಸ್ಟ್ರೆಸ್ ಅನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಇದೊಂದು ಚಕ್ರವಾಗುತ್ತದೆ. ಯಾವುದೇ ದೀರ್ಘಕಾಲದ ರೋಗ ನಿರಾಶೆ, ಭವಿಷ್ಯದ ಭಯ, ಆರ್ಥಿಕ ಒತ್ತಡ ಮತ್ತು ಸಂಬಂಧದ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಗಮನದಲ್ಲಿಡಿ, ಮೆದುಳು ಮತ್ತು ದೇಹ ಪರಸ್ಪರ ಸಂಬಂಧ ಹೊಂದಿವೆ. ಸ್ಟ್ರೆಸ್ ಶುಗರ್ ಮತ್ತು ಬಿಪಿಯನ್ನು ಹೆಚ್ಚಿಸಬಹುದು. ದೇಹದ ರೋಗಗಳು ಡಿಪ್ರೆಷನ್ ಮತ್ತು ಆತಂಕವನ್ನು ಹೆಚ್ಚಿಸಬಹುದು. 2 ವಾರಕ್ಕಿಂತ ಹೆಚ್ಚು ಕಾಲ ಮನಸ್ಸು ದುಃಖವಾಗಿರುವುದು, ನಿದ್ರೆ ಸರಿಯಾಗಿರದಿರುವುದು, ಹೆಚ್ಚು ಯೋಚನೆ ಅಥವಾ ನಿರಾಶೆಯ ಭಾವನೆ ಇದ್ದರೆ ಮಾನಸಿಕ ಆರೋಗ್ಯ ಸಹಾಯ ಅಗತ್ಯವಾಗಿದೆ. ದೇಹದ ಆರೈಕೆ ಮುಖ್ಯ, ಮನಸ್ಸಿನ ಆರೈಕೆ ಕೂಡ ಅಷ್ಟೇ ಮುಖ್ಯ.